ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ ಸ್ನೇಹಿತರೆ. ಫ್ರೀ ಬಸ್ ಟಿಕೆಟ್ ಪ್ರತಿಯೊಂದು ಮಹಿಳೆಯರು ಕೂಡ ಕರ್ನಾಟಕದಲ್ಲಿ ಬರುವಂತ ಪ್ರತಿಯೊಂದು ಮಹಿಳೆಯರು ಕೂಡ ಈ ಯೋಜನೆಯನ್ನು ಅನುಕೂಲವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಅದಕ್ಕಾಗಿ ಫ್ರೀ ಟಿಕೆಟ್ ನಿಂದ ಕರ್ನಾಟಕದ ಜನತೆಗೆ ಬಹಳಷ್ಟು ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಏಕೆಂದ್ರೆ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರುವ 5 ಗ್ಯಾರಂಟಿ ಯೋಜನೆಗಳಲ್ಲಿ ಇದೊಂದು ಬಸ್ ಫ್ರೀ. ಕರ್ನಾಟಕದಲ್ಲಿ ಎಲ್ಲೇ ಹೋದರೂ ಕೂಡ ಫ್ರೀಯಾಗಿ ಓಡಾಡುವ ಯೋಜನೆ ಫ್ರೀ ಟಿಕೆಟ್ ಬಸ್ ಅಂತ ಹೇಳಬಹುದು. ಏಕೆಂದರೆ ಇದರಲ್ಲಿ ಒಂದೆರಡು ಅಪ್ಡೇಟ್ಗಳು ಬಂದಿದ್ದಾವೆ. ಅದು ಯಾವುವು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ಕಂಪ್ಲೀಟ್ ಆಗಿ ಕೊನೆಯವರು ಕೂಡ ನೋಡಿ. ನಿಮಗೆ ಮಾಹಿತಿಯನ್ನು ಪೂರ್ತಿಯಾಗಿ ಅರ್ಥವಾಗುತ್ತದೆ. ಸ್ನೇಹಿತರೆ ಒಂದೇ ಒಂದು ಲೈಕ್ ಮಾಡಿ. ನಿಮ್ಮ ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತದೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಏಕೆಂದರೆ ಈಗಾಗಲೇ 1 ವರ್ಷದ ದಾಟಿ ಹೋಯಿತು. ಏಕೆಂದರೆ 5 ಗ್ಯಾರಂಟಿಗಳ ಯೋಜನೆಯನ್ನು ಫ್ರೀ ಮಾಡಿ ಅವರು ಯುವ ನಿಧಿ, ಅನ್ನಭಾಗ್ಯ ಮತ್ತು ಫ್ರೀ ಟಿಕೆಟ್ ಬಸ್ ನಲ್ಲಿ ಕೂಡ ಮಹಿಳೆಯರು ಕರ್ನಾಟಕದಲ್ಲಿ ಎಲ್ಲೆಂದರಲ್ಲಿ ಹೋಗಬಹುದು. ಅದಕ್ಕಾಗಿ ಫ್ರೀ ಟಿಕೆಟ್ ಬಸ್ ನಲ್ಲಿ 2 ವಿಧಗಳು ಬಂದಿದ್ದಾವೆ. ಏಕೆಂದರೆ ನೋಡಿ, ನಿಮ್ಮ ಬಳಿ ಆಧಾರ್ ಕಾರ್ಡ್ ನಿಂದ ನೀವು ಟಿಕೆಟ್ ಅನ್ನು ತೆಗೆದುಕೊಂಡಿರುತ್ತೀರಾ. ತೆಗೆದುಕೊಂಡ ನಂತರ ಟಿಕೆಟ್ ಕೊಡುವವರು ಅವರ ಬಳಿ ಟಿಕೆಟ್ ಇಲ್ಲದಿರುವುದರಿಂದಾಗಿ ನಿಮಗೆ ಅವರು ಪಿಂಕ್ ಟಿಕೆಟ್ ಅಂತ ಕೊಡುತ್ತಾರೆ. ಪಿಂಕ್ ಟಿಕೆಟ್ ಅಂದರೆ ಅವರು ನಿಮಗೆ ಒಂದು ಹಾಳೆ ಮೇಲೆ ಬರೆದು ಕೊಡುತ್ತಾರೆ, ಎಲ್ಲಿಂದ ಎಲ್ಲಿಯವರೆಗೆ ಹೊರಟಿದ್ದೀರಿ ಅಂತ. ಆ ಟಿಕೆಟ್ ಅನ್ನು ಏನಾದರೂ ನೀವು ಕಳೆದುಕೊಂಡರೆ, ಅಂದ್ರೆ ಮಹಿಳೆಯರು ಆಧಾರ್ ಕಾರ್ಡ್ ತೋರಿಸಿ ತೆಗೆದುಕೊಂಡಿರುವ ಪಿಂಕ್ ಟಿಕೆಟ್ ಅನ್ನು ನೀವು ಕಳೆದುಕೊಂಡರೆ ನಿಮಗೆ ಫೈನ್ ಅನ್ನು ಬೀಳುತ್ತದೆ ಅಂತ ಸರ್ಕಾರ ತಿಳಿಸಿದೆ. ಫೈನ್ ಎಷ್ಟು ಬೀಳಬಹುದು ಅಂದ್ರೆ, ನೀವು ಪಿಂಕ್ ಟಿಕೆಟ್ ಅನ್ನು ಕಳೆದುಕೊಂಡಿದ್ದರೆ ನಿಮಗೆ 10 ರೂಪಾಯಿ ಫೈನ್ ಅನ್ನು ಬೀಳುತ್ತದೆ ಅಂತ ಸರ್ಕಾರ ತಿಳಿಸಿದೆ. ಅದಕ್ಕಾಗಿ ಈಗ ಚಿಕ್ಕ ಅಮೌಂಟ್ ಆಗಿರಬಹುದು 10 ರೂಪಾಯಿ ಅಂತ. ಆದರೆ ಮುಂದೊಂದು ದಿನದಲ್ಲಿ ಅಂದ್ರೆ 4 ರಿಂದ 5 ತಿಂಗಳ ನಂತರ ನಿಮಗೆ 10 ರೂಪಾಯಿ ಬದಲಾಗಿ 1,000 ರೂಪಾಯಿ ತನಕ ಅದು ಹೋಗಬಹುದು ಅಂತ ಗೊತ್ತಾ. ಆದರೆ ನೀವು ಮಹಿಳೆಯರು ಪ್ರತಿಯೊಂದು ಬಸ್ ನಲ್ಲಿ ಪ್ರಯಾಣ ಮಾಡುವಾಗ ಕೂಡ ನಿಮ್ಮ ಟಿಕೆಟ್ ಅನ್ನು ಎಚ್ಚರದಿಂದ ಇಟ್ಟುಕೊಳ್ಳಿ ಅಂತ ಸರ್ಕಾರ ತಿಳಿಸಿದೆ. ಮತ್ತು ಇನ್ನೊಂದು ಗುಡ್ ನ್ಯೂಸ್ ಏನೆಂದರೆ, ಕರ್ನಾಟಕದಲ್ಲಿ ಬಸ್ಗಳ ಸಂಖ್ಯೆ ಕಡಿಮೆ ಆಗಿದ್ದು, ಅದಕ್ಕಾಗಿ ಮಹಿಳೆಯರ ಮತ್ತು ಕರ್ನಾಟಕದ ಜನತೆಗೆ ಓಡಾಡುವ ಸೌಕರ್ಯವನ್ನು ಸ್ವಲ್ಪ ತೊಂದರೆಯಲ್ಲಿ ಇದೆ ಅಂತೆ. ಅದಕ್ಕಾಗಿ ಆಗಸ್ಟ್ ತಿಂಗಳಿನಲ್ಲಿ ಮತ್ತಷ್ಟು ಬಸ್ಗಳನ್ನು ಖರೀದಿ ಮಾಡುವ ಕುರಿತು ಸರ್ಕಾರ ಒಂದು ಮಾಹಿತಿಯನ್ನು ನೀಡಿದೆ. ಎಷ್ಟು ಬಸ್ಗಳನ್ನು ಖರೀದಿ ಮಾಡುತ್ತದೆ ಅಂತ ಇನ್ನೂ ಮಾಹಿತಿ ಬಂದಿಲ್ಲ. ಮತ್ತು ಇವು 2 ಅಪ್ಡೇಟ್ಗಳು ಇಂದಿನ ಅಪ್ಡೇಟ್ಗಳು ಆಗಿರುತ್ತವೆ. ನೀವು ನಿಮ್ಮ ಮನೆಯಲ್ಲಿಯೂ ಕೂಡ ಫ್ರೀ ಬಸ್ ಪ್ರಯಾಣ ಮಾಡುತ್ತಿದ್ದರೆ ನಿಮ್ಮ ಮಾಹಿತಿಯನ್ನು ನಿಮ್ಮ ಮನೆಯಲ್ಲಿ ಕೂಡ ಅವರಿಗೆ ತಿಳಿಸಿ. ಹೀಗೆ ಅಪ್ಡೇಟ್ಗಳು ಬಂದಿದ್ದಾವೆ, ನೀವು ನಿಮ್ಮ ಟಿಕೆಟ್ ಅನ್ನು ತೆಗೆದುಕೊಂಡು ಇಟ್ಟುಕೊಳ್ಳಿ ಅಂತ. ಅದಕ್ಕಾಗಿ ನಿಮಗೆ ಮಾಹಿತಿಯನ್ನು ಇಷ್ಟವಾದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ ಜೊತೆಗೆ ಸಿಗೋಣ ಸ್ನೇಹಿತರೆ. ನಮಸ್ಕಾರ.